ನಮಸ್ಕಾರ ಬಿಪಿಎನ್ ನ್ಯೂಸ್ಗೆ ಸ್ವಾಗತ. ನಾನು ಪೂರ್ಣಿಮಾ. ಈ ದಿನದ ಪ್ರಮುಖ ಸುದ್ದಿ. ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಅಂಗವಾಗಿ ಪರಿಸರ ಸ್ನೇಹಿ ಟ್ರಸ್ಟ್ ಹಾಗೂ ರಾಜಾಜಿನಗರದ ಎಸ್ಜೆಆರ್ ಮಹಿಳಾ ಪದವಿ ಕಾಲೇಜು ಸಂಯುಕ್ತವಾಗಿ ಕಾಲೇಜಿನ ಆವರಣದಲ್ಲಿ ವಿಶೇಷ ಕಾರ್ಯಕ್ರಮವನ್ನು ಆಯೋಜಿಸಲಾಯಿತು. ಈ ಸಂದರ್ಭದಲ್ಲಿ ನಿವೃತ್ತ ಮಹಿಳಾ ಯೋಧರು ಹಾಗೂ ಯುದ್ಧದಲ್ಲಿ ಪ್ರಾಣತ್ಯಾಗ ಮಾಡಿದ ಯೋಧರ ಪತ್ನಿಯರನ್ನು ಸನ್ಮಾನಿಸಿ ಗೌರವಿಸಲಾಯಿತು. ಬಿಬಿಎಂಪಿಯ ನಿಕಟಪೂರ್ವ ಉಪಮಹಾಪೌರರಾದ ಹೇಮಲತಾ ಗೋಪಾಲಯ್ಯ ಹಾಗೂ ಹಿರಿಯ ಪತ್ರಕರ್ತರಾದ ಸಾವಿತ್ರಿ ಸುರೇಶ್ ಕುಮಾರ್ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಕಾರ್ಯಕ್ರಮದಲ್ಲಿ ಮಾತನಾಡಿದ ಹೇಮಲತಾ ಗೋಪಾಲಯ್ಯ ಅವರು, ಮಹಿಳೆಯರು ಇಂದು ಶಿಕ್ಷಣ, ಆಡಳಿತ, ರಕ್ಷಣಾ ಸೇರಿದಂತೆ ವಿವಿಧ ಕ್ಷೇತ್ರಗಳಲ್ಲಿ ತಮ್ಮ ಸಾಮರ್ಥ್ಯವನ್ನು ಪ್ರದರ್ಶಿಸುತ್ತಿದ್ದಾರೆ. ದೇಶದ ರಕ್ಷಣೆಗೆ ಸೇವೆ ಸಲ್ಲಿಸಿದ ಮಹಿಳಾ ಯೋಧರು ಹಾಗೂ ಶಹೀದ್ ಯೋಧರ ಕುಟುಂಬಗಳನ್ನು ಗೌರವಿಸುವುದು ಸಮಾಜದ ಪ್ರತಿಯೊಬ್ಬರ ಕರ್ತವ್ಯವಾಗಿದೆ ಎಂದು ಹೇಳಿದರು. ಹಿರಿಯ ಪತ್ರಕರ್ತರಾದ ಸಾವಿತ್ರಿ ಸುರೇಶ್ ಕುಮಾರ್ ಅವರು ಮಾತನಾಡಿ, ಮಹಿಳೆಯರು ತಮ್ಮ ಹಕ್ಕುಗಳ ಬಗ್ಗೆ ಅರಿವು ಹೊಂದಿ ಶಿಕ್ಷಣದ ಮೂಲಕ ಸಬಲೀಕರಿಸಿಕೊಳ್ಳಬೇಕು. ಸಮಾಜದಲ್ಲಿ ಮಹಿಳೆಯರ ಭಾಗವಹಿಸುವಿಕೆ ಹೆಚ್ಚಿದಂತೆ ರಾಷ್ಟ್ರದ ಅಭಿವೃದ್ಧಿಗೂ ಉತ್ತೇಜನ ಸಿಗುತ್ತದೆ ಎಂದು ಹೇಳಿದರು. ಪರಿಸರ ಸ್ನೇಹಿ ಟ್ರಸ್ಟ್ ಅಧ್ಯಕ್ಷರಾದ ನಟರಾಜ್ ಬಿಪಿಯವರು ಮಾತನಾಡಿ, ಮಹಿಳೆಯರು ಕುಟುಂಬ ಮತ್ತು ಸಮಾಜದ ಬಲವಾಗಿದ್ದು ಅವರ ಶ್ರಮ ಮತ್ತು ತ್ಯಾಗದಿಂದ ಸಮಾಜದಲ್ಲಿ ಸದ್ಭಾವನೆ ಹಾಗೂ ಅಭಿವೃದ್ಧಿ ಸಾಧ್ಯವಾಗಿದೆ. ಮಹಿಳೆಯರಿಗೆ ಗೌರವ ಮತ್ತು ಸಮಾನ ಅವಕಾಶ ಕಲ್ಪಿಸುವುದು ಎಲ್ಲರ ಹೊಣೆಗಾರಿಕೆಯಾಗಿದೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಟ್ರಸ್ಟ್ನ ವ್ಯವಸ್ಥಾಪಕ ಟ್ರಸ್ಟಿ ಬಿಎ ಮಹೇಂದ್ರ ಅವರು ಮಾತನಾಡಿ, ದೇಶದ ರಕ್ಷಣೆಗೆ ಸೇವೆ ಸಲ್ಲಿಸಿದ ಯೋಧರು ಮತ್ತು ಅವರ ಕುಟುಂಬಗಳು ಸಮಾಜಕ್ಕೆ ಮಾದರಿಯಾಗಿದ್ದಾರೆ. ಅವರ ತ್ಯಾಗ ಮತ್ತು ಸೇವೆಯನ್ನು ಸ್ಮರಿಸಿ ಗೌರವಿಸುವುದು ನಮ್ಮೆಲ್ಲರ ಕರ್ತವ್ಯವಾಗಿದ್ದು, ಇಂತಹ ಕಾರ್ಯಕ್ರಮಗಳು ಸಮಾಜದಲ್ಲಿ ದೇಶಭಕ್ತಿ ಹಾಗೂ ಸೇವಾಭಾವವನ್ನು ಉತ್ತೇಜಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತವೆ ಎಂದು ಹೇಳಿದರು. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಕಾಲೇಜಿನ ಪ್ರಾಂಶುಪಾಲರಾದ ಪ್ರೇಮಾ ಸಿದ್ದರಾಜು ಅವರು ಮಾತನಾಡಿ, ಮಹಿಳಾ ಶಿಕ್ಷಣವು ಸಮಾಜದ ಪ್ರಗತಿಗೆ ಪ್ರಮುಖ ಅಂಶವಾಗಿದೆ. ವಿದ್ಯಾರ್ಥಿನಿಯರು ಉತ್ತಮ ಶಿಕ್ಷಣ ಪಡೆದು ಆತ್ಮವಿಶ್ವಾಸದಿಂದ ಸಮಾಜದಲ್ಲಿ ಮಾದರಿಯಾಗಬೇಕು ಎಂದು ಸಲಹೆ ನೀಡಿದರು. ಈ ಸಂದರ್ಭದಲ್ಲಿ ಲಯನ್ಸ್ ರಕ್ತನಿಧಿ ವಿಜಯನಗರದ ಅಧ್ಯಕ್ಷರಾದ ಲಯನ್ ಮನೋಜ್ ಕುಮಾರ್, ಡಾ ಬಾನು ಬಿಟಿ, ಪರಿಸರ ಸ್ನೇಹಿ ಟ್ರಸ್ಟ್ ಪದಾಧಿಕಾರಿಗಳು, ಕಾಲೇಜಿನ ಉಪನ್ಯಾಸಕರು, ವಿದ್ಯಾರ್ಥಿನಿಯರು ಹಾಗೂ ಟ್ರಸ್ಟ್ ಸದಸ್ಯರು ಉಪಸ್ಥಿತರಿದ್ದರು. ನಮಸ್ಕಾರ. ನಮ್ಮ ಎಸ್ಜಿಆರ್ಸಿ ಕಾಲೇಜಿನಲ್ಲಿ ಪರಿಸರ ಸ್ನೇಹಿ ಟ್ರಸ್ಟ್ ವತಿಯಿಂದ ಅವರ ಸಹಯೋಗದಲ್ಲಿ ಇವತ್ತು ಮಹಿಳಾ ದಿನಾಚರಣೆ ಕಾರ್ಯಕ್ರಮ ಹಮ್ಮಿಕೊಂಡಿರುವಂಥದ್ದು. ನಿನ್ನೆ ಮಹಿಳಾ ದಿನಾಚರಣೆ ಆದರೂ ಸಹ ಪ್ರತಿನಿತ್ಯ ಮಹಿಳಾ ದಿನಾಚರಣೆ ಮಾಡುವಂಥ ಕೆಲಸವನ್ನು ನಮ್ಮ ಎಲ್ಲ ಮಹಿಳೆಯರು ಮಾಡ್ತೀವಿ ನಾವು. ಹಾಗಾಗಿ ನಿಮ್ಗೆಲ್ಲರಿಗೂ ಸಹ ಮಹಿಳಾ ದಿನಾಚರಣೆ ಶುಭಾಶಯಗಳನ್ನ ಕೋರ್ತಾ, ವೇದಿಕೆಯಲ್ಲಿ ನಮ್ಮ ರಾಜಾಜಿನಗರ ವಿಧಾನಸಭಾ ಕ್ಷೇತ್ರದ ಶಾಸಕರು ಸುರೇಶ್ ಕುಮಾರ್ ಅವರ ಧರ್ಮಪತ್ನಿ ಸಾವಿತ್ರಿ ಸುರೇಶ್ ಕುಮಾರ್ ಅವ್ರ ಮೇಡಮ್ ಅವರು ಸಹ ಸ್ವತಃ ಪತ್ರಕರ್ತರು, ಮತ್ತೆ ನಮ್ಮ ದೀಪಾ ನಾಗೇಶ್, ನಾನು ಮತ್ತೆ ದೀಪಾ ಒಂದು ಬಾರಿ ಕೌನ್ಸಿಲರ್, ನಾವೆಲ್ಲ 5 ವರ್ಷ ಸಹೋದ್ಯೋಗಿಗಳಾಗಿ ಕೆಲಸವನ್ನ ಮಾಡಿದ್ವಿ. ಶ್ರೀರಾಮ್ಪುರದಲ್ಲಿ ಶ್ರೀರಾಮ್ ಮಂದಿರದಲ್ಲಿ ಕೌನ್ಸಿಲರ್ ಆಗಿ ಕೆಲಸ ಮಾಡಿದ್ರು. ಕೌನ್ಸಿಲ್ನಲ್ಲಿ ಬಹಳ ಯಾವ್ದಾದ್ರು ಚರ್ಚೆ ವಿಷಯ ಬಂದಾಗ ಬಹಳ ಎದ್ದು ನಿಂತು ಬಹಳ ಜೋರಾಗಿ ಚರ್ಚೆ ಮಾಡೋರು ದೀಪಾ ನಾಗೇಶ್ ಅವರು ಸಹ ಇವತ್ತು ವೇದಿಕೆಯಲ್ಲಿದ್ದಾರೆ. ಡಾಕ್ಟರ್ ಮೇಡಮ್ ಅವರು ಸಹ ಇವತ್ತು ನಮ್ಮ ಜೊತೆ ಇದ್ದಾರೆ. ಮಹೇಂದ್ರ ಸರ್ ಅವರು ಸಹ ಜೊತೆಲಿದ್ದಾರೆ. ನಮ್ಮ ಟ್ರಸ್ಟ್ನ ಪರಿಸರ ಸ್ನೇಹಿ ಟ್ರಸ್ಟ್ನ ಅಧ್ಯಕ್ಷರಾದಂಥ ನಟರಾಜ್ ಸರ್ ಅವರು ಸಹ ವೇದಿಕೆಯಲ್ಲಿದ್ದಾರೆ. ಪ್ರಾಂಶುಪಾಲ್ ಅವರು ಮೇಡಮ್ ಅವರು ಸಹ ಜೊತೆಲಿದ್ದಾರೆ. ಎಲ್ಲಕ್ಕಿಂತ ಹೆಚ್ಚಾಗಿ ಇವತ್ತು ಇಷ್ಟೊಂದು ಸಂಖ್ಯೆಯಲ್ಲಿ ಈ ಕಾಲೇಜಿನ ಎಲ್ಲ ಡಿಗ್ರಿ ಮಕ್ಕಳು, ನಾನು ಮೇಡಮ್ ಬದ್ಧವಾಗಿ ಹೇಳ್ತಾ ಇದ್ದೆ, ಸ್ಕೂಲ್ ಮಕ್ಕಳ ಅಂತ ಅಂದ್ಬಿಟ್ಟು ನಿಜವಲ್ಲ ಅಷ್ಟೊಂದು ಪುಟ್ಟಾಗಿ ಚೆನ್ನಾಗಿದ್ದೀರಿ ಎಲ್ಲರೂ. ಡಿಗ್ರಿ ಮಕ್ಕಳು ಅಂತ ನಾನು ನಂಬಕ್ಕೆ ಆಗಲಿಲ್ಲ. ದೀಪ ಬೆಳ್ಕೊಂಡು ಬಂತು ಒಂದು ಮಗು, ಮೇಡಮ್ ಕೇಳಿದ್ರು ಏನು ಓದ್ತಾ ಇದ್ದೀವಿ ನೀನು ಅಂತ. ಓಕೆ, ಎಲ್ಲರೂ ನಿಮ್ಗೆ ಎಲ್ಲ ಉಜ್ವಲ ಭವಿಷ್ಯ ನಿಜವಲ್ಲೂ ಖಂಡಿತವಾಗ್ಲೂ ಕಾದಿದೆ. ಯಾಕೆಂದ್ರೆ ಒಂದು ಒಳ್ಳೆ ಕಾಲೇಜಿನಲ್ಲಿ ನೀವೆಲ್ಲ ನಮ್ಮ ಸಂಸ್ಕೃತಿ, ನಮ್ಮ ಸಂಸ್ಕಾರವನ್ನ ಕಲಿತಾ ನಿಮ್ಮ ತಂದೆ ತಾಯಿಗೆ ಗೌರವ ತರುವಂತ ಕೆಲಸವನ್ನು ನೀವೆಲ್ಲ ಖಂಡಿತವಾಗ್ಲೂ ಮಾಡಬೇಕು. ಇನ್ನೊಂದು ಮನ್ಸು ಮಾಡಿದ್ರೆ ಯಾವುದೂ ಅಸಾಧ್ಯವಾದದ್ದು ಯಾವುದೂ ಸಾಧ್ಯ ಇಲ್ವೇ ಇಲ್ಲ. ಆತ್ಮಸ್ಥೈರ್ಯ ಪುರುಷರಿಗಿಂತ ಒಂದು ಕೈ ಹೆಣ್ಮಕ್ಳಲ್ಲಿ ಜಾಸ್ತಿ ಇರುತ್ತೆ. ಹಿಡಿದಂತ ಕೆಲಸವನ್ನ ಅಚ್ಚುಕಟ್ಟಾಗಿ ನಿಭಾಯಿಸುವಂತಳು ಹೆಣ್ಣಾಗಿರ್ತಾಳೆ. ತನ್ನ ಮನೆಯಲ್ಲಿ ಎಷ್ಟು ಅಚ್ಚುಕಟ್ಟಾಗಿ ಕೆಲಸವನ್ನ ಮಾಡಿ ಕೆಲ್ಸಕ್ಕೆ ಹೋಗೋದ ಸಂದರ್ಭದಲ್ಲೂ ಸಹ ಮನೆ ಕೆಲಸ ಎಲ್ಲ ಮುಗಿಸಿ ನಾವು ಆಚೆ ಹೋಗ್ತೀವಿ. ಹಾಗೆ ಗಂಡ್ಮಕ್ಳಾಗೇನಿಲ್ಲ, ಎದ್ದು ಏನ್ ತಿಂಡಿದ್ ಮಾಡಿರ್ತಾರೆ ತಿಂದ್ಬಿಟ್ಟು ಆಚೆ ಹೋಗ್ತಾರೆ. ನಮ್ದಾಗ ಆಗುತ್ತಾ? ಖಂಡಿತವಾಗ್ಲೂ ಹಂಗಾಗಲ್ಲ. ಮನೇಲಿ ಏನಿರುತ್ತೆ ಎಲ್ಲ ಕೆಲಸ ಮುಗಿಸಿ ಕೊನೆ ಪಕ್ಷ ತಿಂಡಿಗೆ ಏನ್ ಮಾಡ್ಬೇಕು ಮಾಡಿ ಪೂಜೆ ಮಾಡಿ ಮುಗಿಸಿ ಹೊರಡ್ಬೇಕು ನಾವು. ಹಾಗಾಗಿ ಪ್ರತಿನಿತ್ಯ ಮನೆ ಹೆಣ್ಮಕ್ಳು ಬೆಳಗ್ಗೆಯಿಂದ ಸಂಜೆವರೆಗೂ ಏನಾದ್ರು ಒಂದು ಕೆಲಸದಲ್ಲಿ ತೊಡ್ಕೊಂಡೇ ಇರ್ತಾಳೆ ಯಾವಾಗ್ಲೂ. ಹಾಗಾಗಿ ನಿಮ್ಮ ಇವತ್ತೇನು ನಮ್ಮ ಎಸ್ಜಿಆರ್ಸಿ ಶಾಲೆಯಲ್ಲಿ ಇಷ್ಟೊಂದು ಹೆಣ್ಮಕ್ಳು ಓದ್ತಾ ಇದ್ದೀರಾ. ನಾವೆಲ್ಲ ಸರ್ಕಾರಿ ಶಾಲೆ ಕಾಲೇಜಲ್ಲಿ ಓದಂತ ನಾವೆಲ್ಲ ನಮ್ಮ ಪೀರಿಯಡ್ ಆಗಿತ್ತು.
ಇವತ್ತಿನ ಪೀರಿಯಡ್ ಅಲ್ಲಿ ರೋಡ್ಗೊಂದು ಶಾಲೆ ಇದೆ, ರೋಡ್ಗೊಂದು ಕಾಲೇಜ್ ಇದೆ. ನಮ್ಮಲ್ಲಿ ಆಗಿರಲಿಲ್ಲ. ನಾವು ಓದುವಾಗ ನಮ್ಮ ಪೀರಿಯಡ್ ಎಲ್ಲ ಇರಲಿಲ್ಲ. ಊರು ಒಂದೇ ಸ್ಕೂಲ್, ಅದು ಗೌರ್ಮೆಂಟ್ ಶಾಲೆ, ಪ್ರೈವೇಟ್ ಸ್ಕೂಲ್ ಇರ್ಲಿಲ್ಲ. ಅಂತದ್ರಲ್ಲಿ ಒಂದು ಸಮಯ ಬಂದಾಗ, ಏನ್ ಸಮಯ ಸಿಕ್ಕುತ್ತೆ ನಿಮಗೆ, ಅವಕಾಶ ಯಾವಾಗ ಸಿಕ್ಕುತ್ತೆ ಅದನ್ನ ಸದುಪಯೋಗ ಪಡಿಸ್ಕೋಬೇಕು. ಅವಕಾಶ ಪದೇ ಪದೇ ಸಿಗಲ್ಲ. ಅವಕಾಶ ಸಿಕ್ಕಾಗ ನೀವೆಲ್ಲ ಉಪಯೋಗಿಸ್ಕೊಂಡ್ರೆ ದೊಡ್ಡ ಮಟ್ಟದಲ್ಲಿ ನೀವೆಲ್ಲ ಒಂದು ನಿಮ್ಮ ಕಾಲ ಮೇಲೆ ನಿಂತ್ಕೊಳ್ಳುವಂತ ಕೆಲಸವನ್ನ ನೀವು ಮಾಡ್ಬೇಕು. ಇವತ್ತು ಮೊನ್ನೆ UPSC ರಿಸಲ್ಟ್ ಬಂದಿದೆ. ಒಂದು ಹೆಣ್ಮಗಳು UPSC ನಲ್ಲಿ ಟಾಪರ್ ಆಗಿ ಬಂದಿದ್ದಾರೆ ಅಲ್ವಾ. ಯಾವುದೇ ಇಲಾಖೆ ಆಗಿರ್ಬೋದು, ಯಾವುದೇ ಒಂದು ಕೆಲಸ ಆಗಿರ್ಬೋದು, ಮನಸ್ಸು ಮಾಡಿದ್ರೆ ಖಂಡಿತವಾಗ್ಲೂ ಅದು ಸಕ್ಸಸ್ ಸಿಕ್ಕೇ ಸಿಗುತ್ತೆ. ನೀವೆಲ್ಲ ಒಂದು ಇವತ್ತು ಡಿಗ್ರಿ ಮುಗಿಸಿ ಬಂದಿದ್ದೀರಾ. ಮುಂದಿನ ಜೀವನದಲ್ಲಿ ನೀವೆಲ್ಲ ಗೃಹಸ್ಥಾಶ್ರಮಕ್ಕೆ ಹೋಗುವಂಥವ್ರು. ನೀವು ಮುಂದಿನ ಸಹ ನಿಮ್ಮ ಮನೆಯನ್ನು ಅಚ್ಚುಕಟ್ಟಾಗಿ ನಿಭಾಯಿಸಿ ನೀವು ಏನ್ ಕೆಲ್ಸಕ್ಕೆ ಹೋಗ್ತೀರಿ. ಇವತ್ತು ಹೆಣ್ಮಕ್ಳು ಅಂತೂ ಯಾರನ್ನು ಮನೇಲಿ ಕುತ್ಕೊಂಡು ಕಾಲ ಕಳೆಯೋರಂತೂ ಖಂಡಿತವಾಗ್ಲೂ ಯಾರೂ ಇಲ್ಲ. ಇವತ್ತು ತನ್ನ ಕೆಲಸ ಮುಗಿಸಿ ಎಲ್ಲ ವಿಭಾಗದಲ್ಲೂ ಬೀದಿಲಿ ಕೆಲಸ ಮುಗಿಸೋದ್ರಿಂದ ಫ್ಲೈಟ್ ಓಡಿಸೋವರೆಗೂ, ಯುದ್ಧ ವಿಮಾನಗಳು ಓಡಿಸೋವರೆಗೂ ಇವತ್ತು ಪೆಟ್ರೋಲ್ ಬಂಕ್ಲೆ ಹೆಣ್ಮಕ್ಳು ಪೆಟ್ರೋಲ್ ಹಾಕ್ತಾರೆ. ಇವತ್ತು ಎಲ್ಲ ವಿಭಾಗದಲ್ಲೂ ಸಹ ಮಹಿಳೆಯರು ಕೆಲಸ ಮಾಡ್ತಾ ಇದ್ದಾರೆ. ಹಾಗಾಗಿ ನಾನು ವಹಿಸುವಂತ ಕೆಲಸವನ್ನ ಶ್ರದ್ಧೆಯಿಂದ ಮಾಡಿ ಮಕ್ಕಳು ಇವತ್ತೇನು ಇವತ್ತೆಲ್ಲ ಡಿಗ್ರಿಯನ್ನು ಮುಗಿಸ್ತಾ ಇದ್ದೀರಾ, ನಿಮ್ಮ ಭವಿಷ್ಯ ಉಜ್ವಲವಾಗಿರ್ಲಿ. ಮುಂದಿನ ದಿನದಲ್ಲಿ ಯಾವುದೇ ಒಂದು ಕೆಲಸವನ್ನ ವಹಿಸ್ಕೊಂಡ ಸಂದರ್ಭದಲ್ಲಿ ಅಚ್ಚುಕಟ್ಟಾಗಿ ಕೆಲಸವನ್ನ ನಿಭಾಯಿಸಿ. ಎಲ್ಲೂ ಹೆಣ್ಮಕ್ಳ ಬಗ್ಗೆ ಒಂದು ಕಪ್ಪು ಚುಕ್ಕಿ ಬರಬಾರ್ದು. ಆ ರೀತಿ ಕೆಲಸವನ್ನ ನೀವೆಲ್ಲ ಸೇರಿ ಮಾಡಿದ್ರೆ ಒಂದು ಸಮಾಜಕ್ಕೆ ಒಂದು ಒಳ್ಳೆ ಮಾದರಿಯಾಗಿ ನಾವೆಲ್ಲ ಕೆಲಸವನ್ನ ಮಾಡಿ ಉತ್ತಮ ಸಮಾಜವನ್ನ ಕಟ್ಟಲಿಕ್ಕೆ ಹೆಣ್ಮಕ್ಳ ಕೈ ಅಂತೂ ಯಾವಾಗ್ಲೂ ಸಶಕ್ತವಾಗಿರುತ್ತೆ ಅಂತ ಹೇಳ್ತಾ, ST ಮಹಿಳಾ ದಿನಾಚರಣೆಯನ್ನ ಬಹಳ ಅರ್ಥಪೂರ್ಣವಾಗಿ ಮಕ್ಕಳಿಗೆ ಒಂದು ಒಳ್ಳೆ ಸಂದೇಶವನ್ನ ಕೊಡೋ ನಿಟ್ಟಿನಲ್ಲಿ ನಮ್ಮ ಮೇಡಮ್ ಅವರು ಇದ್ದಾರೆ, ದೀಪಾ ಅವರು ಇದ್ದಾರೆ, ಪರಿಸರ ಸೇವೆ ಟ್ರಸ್ಟ್ ನ ಅಧ್ಯಕ್ಷರು ಇದ್ದಾರೆ. ಅವ್ರು ಅವಾಗ್ಲೇ ಹೇಳ್ತಾ ಇದ್ರು, ST ಯಾವಾಗ್ಲೂ ನಾವು ಮಕ್ಕಳಿಗೆಲ್ಲ ಗಿಡಗಳನ್ನ ಕೊಡುವಂತ ಕೆಲಸವನ್ನ ಮಾಡ್ತಾ ಇರ್ತೀವಿ. ಪ್ರತಿಯೊಂದು ಮನೆಯಲ್ಲೂ ಒಂದು ಮನೆ ಗಿಡಗಳನ್ನ ನೆಟ್ಟು ಆ ಗಿಡನ ಪೋಷಿಸ್ಬೇಕು. ಆ ನಿಟ್ಟಿನಲ್ಲಿ ನಮ್ಮ ಮಕ್ಕಳಿಗೆ ಪರಿಸರ ಪ್ರಜ್ಞೆಯನ್ನ ಮೂಡಿಸ್ತಾ ಇದೀವಿ ಅಂತ ಹೇಳ್ತಾ ಇದ್ರು. ಹಾಗಾಗಿ ಅವರು ಟ್ರಸ್ಟ್ ನ ಸಹಯೋಗದಲ್ಲಿ ನೀವೆಲ್ಲ ಮಹಿಳಾ ದಿನಾಚರಣೆ ಮಾಡ್ತಾ ಇದ್ದೀರಾ. ಖಂಡಿತವಾಗ್ಲೂ ನಿಮಗೆ ಮುಂದಿನ ದಿನದಲ್ಲಿ ಒಳ್ಳೆಯದನ್ನ ಮಾಡ್ಲಿ ಆ ಭಗವಂತನಲ್ಲಿ ನಾನು ಸಹ ಪ್ರಾರ್ಥನೆ ಮಾಡ್ತೀನಿ. ಹೆಣ್ಮಕ್ಳಿಗೆ ಒಂದು ಒಳ್ಳೆ ಭವಿಷ್ಯ ಸಿಗ್ಲಿ, ಒಳ್ಳೆ ಮನೆ ಸಿಗ್ಲಿ, ಒಳ್ಳೆ ಗಂಡನೂ ಸಿಗ್ಲಿ, ನಿಮ್ಗೆಲ್ಲ ನಿಮ್ಮನ್ನ ಅರ್ಥ ಮಾಡ್ಕೊಳ್ಳುವಂತ ಒಂದು ಗಂಡ ಸಿಗ್ಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡಿ ನಾನು ಮಾತನ್ನು ಮುಗಿಸ್ತೀನಿ. ಎಲ್ಲರಿಗೂ ನಮಸ್ಕಾರ.